ನೋಡೆ ಇರೋ ಲೆಕ್ಕ ಆಸ್ತಿ ಪಾಸ್ತಿ ಎಲ್ಲನೂ ನನಗೆ ಬರಬೇಕಿತ್ತು. ಆದರೆ ಏನು ಮಾಡ್ತೀಯ, ಮನೆಯಳ್ಳಿ ಎಲ್ಲನೂ ಹಾಳು ಮಾಡಿಬಿಟ್ಲು. ಒಂದು 3 ಎಕರೆನೂ ನನಗೆ ಬರಬೇಕು. ನೋಡು, ಎಲ್ಲವಳು ಈ ರಾಧ ಹೋಗ್ಬಿಟ್ಟು ಕೇಳೋಣ ಬಾ. ನೋಡು, ನಮ್ಮ ಅಮ್ಮ ಏನೋ ಅವಳಿಗೆ ಪ್ರೀತಿಯಿಂದನೋ ಇಲ್ಲ ಅಂತಂದರೆ ಅಯ್ಯೋ ಪಾಪ ಅಂತನೋ ಕೊಟ್ಟಿರ್ಬೋದು. ಆದರೆ ನಾನಂತೂ ಕೊಡೋದಿಲ್ಲ ನೋಡು. ಈಗ ಬಾ, ಹೋಗ್ಬಿಟ್ಟು ಒಂದೇ ಸಲ ಆವಾಜ್ ಹಾಕ್ಬಿಟ್ಟು ಕೇಳಿದ್ರೆ ಅವಳು ನಿನಗೆ ವಾಪಸ್ ಕೊಟ್ಬಿಡ್ತಾಳೆ. ಆಸ್ತಿ ನನಗೆ ಬೇಕೇ ಬೇಕು. ನೀನೇನು ನನ್ನ ಹೆಂಡ್ತಿನ ಇವಾಗ, ನೀನು ನನ್ನ ಹೆಂಡ್ತಿನೂ ಅಲ್ಲ ಏನೂ ಅಲ್ಲ. ನಿಂಗೇನು ಮಾನ ಮರ್ಯಾದೆನೇ ಇಲ್ಲ ಅಂತೇಳ್ಬಿಟ್ಟು ಅವಳನ್ನು ಚೆನ್ನಾಗಿ ಬೈದಾಡ್ಬಿಟ್ರೆ ಅವಳೊಂಚೂರು ಮಾನ ಮರ್ಯಾದೆಗೆ ಜಾಸ್ತಿ ಎದುರ್ಕೊಂತಾಳಲ್ವಾ. ಅಯ್ಯೋ ಬಿಡತ್ತಾ ಅಂತೇಳ್ಬಿಟ್ಟು ಕೊಟ್ಬಿಡ್ತಾಳೆ. ಹ್ಞೂ ರೀ, ಸುಮ್ಮನೆ ಇವಾಗ 1 ಎಕರೆ 25 ಲಕ್ಷ 30 ಲಕ್ಷ ಅಂದ್ರೂ ಇಷ್ಟು ಬೆಲೆ ಬಾಳ್ತೈತೆ ಹೇಳ್ರಿ. 1.5 ಎಕರೆ ಅಂತಂದರೆ ಲೆಕ್ಕ ಹಾಕೊಳ್ಳಿ ಎಷ್ಟು ಬೆಲೆ ಬಾಳ್ತೈತೆ ಅಂತೇಳಿ. ಅದ್ರ ಜೊತೆಗೆ ಇನ್ನೊಂದೂವರೆ ಎಕರೆ ಬಂದುಬಿಟ್ಟು ಅಂತೂ ರೀ 1 ಕೋಟಿ ಆಸ್ತಿ ರೀ, ನಾವು ನೆಮ್ಮದಿಯಾಗಿರ್ಬೋದು. ನೋಡಿ, ನಿಮ್ಮ ಹೆಂಡ್ತಿ ಎಲ್ಲವಳು ಅಂತ ಹೇಳ್ಬಿಟ್ಟು ನನಗೆ ಗೊತ್ತು. ಬರ್ರಿ, ಹೊಲ್ದ ಹತ್ರ ಎಲ್ಲ ಹೋಗ್ತಾ ಇದ್ಲು ಆವಾಗಲೇ, ಅಲ್ಲೇ ಹೋಗ್ಬಿಟ್ಟು ಕೇಳೋಣ. ಇವಾಗ ಮನೆ ಹತ್ರ ಹೋದರೆ ನಿಮಗೆ ಗೊತ್ತಲ್ವಾ, ನಿಮ್ಮ ಅಮ್ಮ ಅಪ್ಪದ್ದಿ ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಆದರೆ ಇಲ್ಲೇ ಹೋಗ್ಬಿಟ್ಟು ಕೇಳಿದ್ರೆ ಯಾರು ಸಪೋರ್ಟ್ ಮಾಡ್ತಾರೆ? ಇಲ್ಲಿ ಹೊಲ್ದ ಹತ್ರ ಒಂಚೂರು ಆವಾಜ್ ಹಾಕ್ಬಿಟ್ರಿ, ಅವಳೇ ಎದ್ರುಕೊಂಡು ಗಡ ನಡುಗ್ಬಿಟ್ಟು ನಿಮ್ಗೆ ಹಂಗೆ 3 ಎಕರೆನೂ ಅಲ್ಲೇ ಸೈನ್ ಹಾಕ್ಬಿಟ್ಟು ಕೊಟ್ಬಿಡ್ತಾಳೆ. ಅದಕ್ಕೆ ಅಲ್ವಾ ನಾನು ಹೋಗ್ಬೇಕು ಅಂತ ಹೇಳ್ಬಿಟ್ಟು ಇತ್ತಿರೋದು. ಬಾ, ಹೋಗ್ಬಿಟ್ಟು ಎಲ್ಲವನ್ನೂ ಆಸ್ತಿ ಎಲ್ಲ ನೀಟಾಗಿ ನಾವೇನೇ ಬರ್ಸ್ಕೊಂಬಿಡೋಣ. ಸುಮ್ಮನೆ ಎಲ್ಲ ಬರ್ಸ್ಕೊಂಬಿಟ್ಟು ನೀಟಾಗಿ ಅವಳ ಹತ್ರ ಡೈವರ್ಸ್ ಪೇಪರ್ಗೂ ಸೈನ್ ಹಾಕ್ಸ್ಕೊತೀನಿ. ಯಾಕೆ ಹೇಳು? ನನಗೇನು ಅವಳು ಬೇಕಾಗೇ ಇಲ್ವಲ್ಲ. ನೀನೇ ನನ್ನ ಹೆಂಡ್ತಿ ಅಂತ ಹೇಳಿದ್ಮೇಲೆ ಇನ್ನೇನಂತೆ ಮಾನ ಮರ್ಯಾದೆ ಇರೋಳಾದರೆ ಗ್ಯಾರಂಟಿ ಸೈನ್ ಹಾಕ್ಕೊಡ್ತಾಳೆ. ಹೌದೌದು, ಅದು ನಿಜನೇನಿಯ. ಬರ್ರಿ, ಹೋಗ್ಬಿಟ್ಟು ನೀಟಾಗಿ ಸೈನ್ ಹಾಕ್ಸ್ಕೊಂಬಿಟ್ಟು ಕರ್ಕೊಂಬಿಟ್ಟು ಬರೋಣ. ಹಿಂಗೆ ಬಿಟ್ಟರೆ ಭಾಳ ಕಷ್ಟ ಆಗ್ತೈತೆ. ನಿಮ್ಮ ಮುದುಕಿ ಬೇರೆ ಹೆಜ್ಜಿ ಬೇರೆ. ಆ ಹೆಜ್ಜಿ ಏನ್ರಿ ಹಂಗಾಡ್ತಾಳೆ? ಮಾತಿಗೆ ಮುಂಚೆ ನನ್ನ ಗಂಡ ಸಂಪಾದನೆ ಮಾಡಿದ್ದು ಅಂತೇಳಿ. ಏನು ಅವಳು ಗಂಡ ಸಂಪಾದನೆ ಒಬ್ಬಳೇ ಮಾಡಿರೋದು, ಇನ್ನು ಯಾರು ಸಂಪಾದನೆನೇ ಮಾಡಿಲ್ವಾ? ಹೆಂಗೆ ಮಾತಾಡ್ತಾಳೆ ನೋಡಿ ಅವಳು. ನಮ್ಮ ಅಜ್ಜಿ ಕಟಾಣಿ, ನಮ್ಮ ಅಮ್ಮನೇ ಬಜಾರಿ ಅಂದರೆ ನಮ್ಮ ಅಮ್ಮಂಗಿನ ಹುಟ್ಟು ಬಜಾರಿಯ ಅಜ್ಜಿ ಸರಿ ಇಲ್ಲ. ಎಲ್ಲ ಗಂಡನೇ ಸಂಪಾದನೆ ಮಾಡಿರೋದು ಆಸ್ತಿ. ನಮ್ಮ ತಾತ ಕಷ್ಟಪಟ್ಟು ಸಂಪಾದನೆ ಮಾಡಿತ್ತಲ್ಲ, ಅದಕ್ಕೆ ಅವಳು ಹಂಗೇನೇ ಮಾತಾಡೋದು. ನೋಡು, ಈಗ ಏನಕ್ಕೆ ಸುಮ್ಮನೆ ತಲೆ ಕೆಡ್ಸ್ಕೊಂತೀಯ? ಎಲ್ಲನೂ ಮಾರಾಕಿದ್ಮೇಲೆ ನಮ್ಮ ಅಜ್ಜಿ ತಾನೇ ಏನು ಮಾಡಂಗೈತೆ? ಅದು ನಿಜನೇನಿಯ. ಸರಿ ಬಿಡು, ಆಯಿತು. ಬಾ, ಹೋಗ್ಬಿಟ್ಟು ನೀಟಾಗೇನೇ ಕೇಳೋಣ. ಬಾ. ಹಾಂ ಸರ್, ಆಯಿತು. ಎಷ್ಟು ಸರ್ ಈ ಸಲ ಎಷ್ಟು ಮಾಡಿಕೊಡ್ಬೇಕು? ಹೌದಾ, ಆಯಿತು ಸರ್, ರೆಡಿ ಮಾಡಿ ಇಕ್ತೀನಿ. ಆಯಿತು ಸರ್. 100 ಬಾಕ್ಸ್ ಅಲ್ವಾ? ನೀವು ಹೇಳ್ದಂಗೆ 100 ಬಾಕ್ಸೂ ರೆಡಿ ಮಾಡಿಬಿಟ್ಟು ಇಕ್ತೀನಿ. ಸರಿ ಸರ್, ಆಯಿತು. ಸರಿ ಸರ್. ಆಮೇಲೆ ಸರ್, ಇನ್ನೂ ಬೇಕಾದ್ರೆ ಜಾಸ್ತಿ ಬೇಕಾದ್ರೆ ಹೇಳಿ ಸರ್. 100 ಬಾಕ್ಸ್ಗಿನ್ನ ಏನಾದರೂ ಜಾಸ್ತಿ ಅದು ಇದು ಬೇಕು ಅಂದರೆ ಹೇಳಿ, ಅದನ್ನು ರೆಡಿ ಮಾಡ್ತೀನಿ. ಸರ್, ಐಟಮ್ಸ್ ತರೋಕ್ಕೆಲ್ಲನೂ ಹೋಗಬೇಕು ಸರ್ ನಾನು. ಹೌದು ಸರ್, ಹೌದೌದು. ಓಕೆ ಸರ್, ಎಲ್ಲ ರೆಡಿ ಮಾಡಿಬಿಟ್ಟು ಕಳಿಸ್ತೀನಿ ಬಿಡಿ. ಅದೇ ಸರ್, ನೀವು ಹೇಳ್ದಂಗೆನೇ ಫುಲ್ ಎಲ್ಲನೂ ಪ್ಯಾಕೇಜಿಂಗ್ ಎಲ್ಲ ನೀವು ಮಾಡ್ಕೊತೀನಿ ಅಂದ್ರಲ್ಲ, ಈಸಿಯಾಗಿ ಮತ್ತೆ ಮಾಡಿ ಕಳಿಸ್ತೀನಿ ನಾನು, ತೊಂದರೆ ಇಲ್ಲ. ಏನು ರೀ, ಏನೋ ಪ್ಯಾಕೇಜಿಂಗ್ ಅಂತೆಲ್ಲ ಮಾತಾಡ್ತಾವಳೆ? ನಾವು ಬಂದ್ವಿ ಅಂತ ಏನೋ ಬಿಲ್ಡಪ್ ಕೊಡ್ತಾವಳೆ ಏನು? ಅಯ್ಯೋ ಬರೀ ಡಬ್ಬು. ಸರಿ ಸರ್, ಮಾಡ್ತೀನಿ. ಏನು ಇಲ್ಲಿಗೆ ಬಂದಿದ್ದೀರಾ? ಏನು ಅಂದರೆ ನಮ್ಮ ಅಮ್ಮಂಗೆ ಯಾಮಾರಿಸ್ಬಿಟ್ಟು ನಮ್ಮ ಅಮ್ಮಂಗೆ ಎಲ್ಲ ತಲೆ ಮೇಲೂ ಸಿಕ್ಬಿಟ್ಟು ನನಗೆ ಬರಬೇಕಾಗಿರೋ ಎಕ್ಸ್ಟ್ರಾ 1.5 ಎಕರೆನೂ ನೀನೇ ಬರ್ಕೊಂಡಿದ್ಯಲ್ಲ. ನಿನ್ಗೇನು ಮಾನ ಮರ್ಯಾದೆ ಏನೂ ಇಲ್ವಾ? ನಮ್ಮ ಅಮ್ಮನ ಹತ್ರ ಬೇರೆ ಸಪ್ರೇಟಾಗಿ 1 ಎಕರೆ ಬರ್ಸ್ಕೊಂಡಿದ್ಯಾ, ಜೊತೆಗೆ ನಂದು 1.5 ಎಕರೆನೂ ಬರ್ಸ್ಕೊಂಡಿದ್ಯಾ. ನಿನ್ಗಂತೂ ಏನು ಅನ್ಸಕ್ಕಿಲ್ವ ನಿನಗೆ? ನಾನಂತೂ ನಿನ್ನ ಗಂಡನೇ ಅಲ್ಲ ಇವಾಗ. ಯಾವತ್ತೋ ಬಿಟ್ಬಿಟ್ಟೆ ನೀನು ನನ್ನ ಹೆಂಡ್ತಿ ಅಲ್ಲ ಅಂತ ಹೇಳ್ಬಿಟ್ಟು. ಆದರೂ ಅದು ಹಿಂಗೆ ಮಾನ ಮರ್ಯಾದೆ ಎಲ್ಲನೂ ಬಿಟ್ಬಿಟ್ಟು ನೀನಂತೂ ಕೇಳಕ್ಕೆ ಬರ್ತೀಯ ನೀನು? ನೋಡು, ಅದೆಲ್ಲ ಗೊತ್ತಿಲ್ಲ. ನೀನು ಅಂಥ ಮಾನ ಮರ್ಯಾದೆ ಇರೋ ಹೆಂಗ್ಸಾದ್ರೆ ನಿಜವಾಗೂ ನಾನು 1.5 ಎಕರೆನ ನನಗೆ ವಾಪಸ್ ಕೊಟ್ಬಿಡು. ನೀವು ಅಷ್ಟೊಂದು ಮಾನ ಮರ್ಯಾದೆ ಅನ್ನೋದು ಜಾಸ್ತಿ ಐತೆ ತಾನೇ? ಮಾತಿಗೆ ಮುಂಚೆ ನಾನು ಸ್ವಾಭಿಮಾನಿ ಅಂತ ಹೇಳ್ತೀಯ ತಾನೆ? ಮತ್ತು 1.5 ಎಕರೆನ ವಾಪಸ್ ಬರ್ಕೊಟ್ಬಿಡು ನನಗೆ. ಎಲ್ಲ ಸೇರಿ 3 ಎಕರೆ ನಮ್ಮ ಅಮ್ಮ ನಿನಗೆ ಅಂತ ಹೇಳ್ಬಿಟ್ಟು ಕೊಟ್ಟೈತಲ್ಲ, ಇಬ್ಬರು ಹೆಸರಿಗೂ ಜಾಯಿಂಟ್ ಮಾಡ್ಕೊಡ್ತೀನಿ ಅಂತ ಹೇಳಿತಲ್ಲ, ಅದೆಲ್ಲನೂ ನೀನು ನನಗೆ ನೀವು ವಾಪಸ್ ಕೊಡಬೇಕು. ಅಷ್ಟೇ ಅಲ್ಲ, ಹೋಗ್ಬಿಟ್ಟು ನಮ್ಮ ಅಮ್ಮನ ಹತ್ರ ಅಯ್ಯೋ ಅತ್ತೆ, ನನಗೇನು ನಿಮ್ಮ ಆಸ್ತಿ ಬೇಕಾಗಿಲ್ಲ, ನಾನು ಹೆಂಗೋದು ನೋಡ್ಕೊತೀನಿ, ಇನ್ನೊಬ್ಬರನ್ನ ನಾನು ಮದುವೆ ಮಾಡ್ಕೊತೀನಿ, ದಯವಿಟ್ಟು ಎಲ್ಲ ನಿಮ್ಮ ಮಗನಿಗೆ ಬರ್ಕೊಡಿ ಅಂತ ಹೇಳ್ಬಿಟ್ಟು ಹೋಗಿ ಸುಮ್ಕೇನಿಯಾ ಹೇಳು. ಅದೇನಪ್ಪ, ಗಂಡ ಇಷ್ಟ ಇಲ್ಲ ಅಂತ ಹೇಳಿದ್ರು ಅದು ಯಾವ ಮುಖ ಎತ್ಕೊಂಡು ಡೈವರ್ಸ್ ಕೊಡಿದ್ದಂಗೆ ಕಾಯ್ಕೊಂಡು ಕುಂತಿದ್ಯೋ ನನಗಂತೂ ಗೊತ್ತಿಲ್ಲ. ಅಲ್ಲ, ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಅವನೇ. ಆದ್ರೂ ಅದು ಹೆಂಗೆ ನೀನು? ಅಯ್ಯತ್ತು, ನಿನ್ಗೇನು ಅನ್ಸೋದೇ ಇಲ್ಲ ಅಂತ ಅನ್ನಿಸ್ತದೆ ಬಿಡು. ನೋಡು, ಅದ್ರ ಜೊತೆಗೆ ಡೈವರ್ಸ್ ಕೊಟ್ಬಿಡು. ಸುಮ್ಮನೆ ಗಂಡ ಅಂತ ಹೆಸರು ಮಾತ್ರ ಇಟ್ಕೊಂಡು ಏನು ಮಾಡ್ತೀಯ? ಇವನು ಯಾವತ್ತಿದ್ರು ನನ್ನ ಗಂಡ, ಅದು ನಿನಗೂ ಗೊತ್ತಿರೋದೇನೆಯ. ಏನ್ರಿ, ನಾನು ನಿಮಗೆ 3 ಎಕರೆ ಬರ್ಕೊಡ್ಬೇಕಾ? 3 ಎಕರೆನೂ ಬರ್ಕೊಡ್ಬೇಕು ನನಗೇನೆಯಾ? ಅದೇ ಯಾಕೆ ಬರ್ಕೊಡ್ಬೇಕು ಅಂತ? ಯಾಕೆ ಅಂತ ಹೇಳಿದ್ರೆ, ನಾನು ನಮ್ಮ ಅಮ್ಮನ ಮಗ. ನೀನೇ ನಮ್ಮ ಅಮ್ಮನ ಮಗಳಲ್ಲ ಅಲ್ವಾ? ಆಸ್ತಿ ಪಾಸ್ತಿ ಎಲ್ಲನೂ ನನಗೇನೆಯೇ ಬೇಕು, ನನ್ನ ಹೆಸ್ರಿಗೇನೆಯೇ ಎಲ್ಲಂದ್ರೆ ಸೇರ್ಕೋಬೇಕು. ಸರಿನಾ? ಸುಮ್ಮನೆ ಬರ್ಕೊಡೆ. ಇವಳು ಯಾವಳು ಬಂದ್ಬಿಟ್ಟು ಇವಾಗ ನನಗೇ ಬೇಕು ಅಂತ ಎಲ್ಲ ಕಿತ್ಕೊಂಡ್ರೆ ನನ್ನ ಜೊತೆ 1 ವರ್ಷ ಸಂಸಾರ ಮಾಡಿಲ್ಲ. ಎಲ್ಲ 1.5 ಎಕರೆ ಕಿತ್ಕೊಂಡಿದ್ಯಾ. 1.5 ಎಕರೆ ಅಲ್ಲ, 2.5 ಎಕರೆ ಟೋಟಲ್ಲು.
ಅದೇ ಹೇಳಿದ್ರಲ್ಲ, ಬರೀ ಒಂದು ವರ್ಷ ಸಂಸಾರ ಮಾಡಿದ್ಯಾ ಅಂತ ಹೇಳ್ಬಿಟ್ಟು ಅದೇ ಒಂದು ವರ್ಷಕ್ಕೆ, ಬರೀ ಒಂದೇ ಒಂದು ವರ್ಷಕ್ಕೆ ಇಡೀ ನನ್ನ ಜೀವನನೇ ನೀವು ಹಾಳು ಮಾಡಾಕ್ಬಿಟ್ರೆ ನೀವಂತೂ ನಿಮ್ಮ ಒಂದೇ ಒಂದು ಆಸೆ ಆಗಿರ್ಬೋದು, ಇಲ್ಲ ನೀವು ಒಂದೇ ಒಂದು ದುರಂಕಾರಕ್ಕೆ ಎಲ್ಲದಕ್ಕೂ ಸೇರಿ ನೀವಿಬ್ಬರು ಸೇರ್ಕೊಂಡು ನನ್ನ ಬಾಳ್ನೆ ಏನು ಹಾಳು ಮಾಡಾಕ್ಬಿಟ್ರಿ. ಅವತ್ತು ಮದುವೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಇವತ್ತು ಇಷ್ಟೊಂದೆಲ್ಲವೇ ನಡೀತಾನೇ ಇರಲಿಲ್ಲ. ನೀವೇನೂ ಹೇಳ್ತಿದ್ದಂಗೆ ಏನೂ ಮಾಡ್ತಿದ್ದಂಗೆ ನನ್ನ ಮದುವೆ ಮಾಡ್ಕೊಂಬಿಟ್ಟು ನನ್ನ ಜೀವನ ಎಲ್ಲ ಹಾಳು ಮಾಡಿಬಿಟ್ಟು ಇವಾಗ ನೋಡಿದ್ರೆ ಬರೀ ಒಂದು ವರ್ಷ ಅಲ್ವಾ ಅಂತ ಹೇಳ್ತಿರಲ್ಲ, ಅದೇ ಒಂದು ವರ್ಷಕ್ಕೆ ಇವತ್ತು ಎಷ್ಟು ಅನುಭವಿಸ್ತಾ ಇದ್ದೀನಿ ಗೊತ್ತೇನ್ರಿ ನಾನು. ಇದೇ ಥರ ಎಷ್ಟೋ ಜನ ಹೆಣ್ಮಕ್ಳು ಸುಮ್ಮನೆ ತಾಳಿ ಕಟ್ಟೋರಲ್ಲ ಅಂತ ಹೇಳ್ಬಿಟ್ಟು ಬದುಕ್ತಾವ್ರೆ ಗೊತ್ತಾ ನಿಮಗೆ. ಏನು ಇವಳು ಅವಳು ನನಗೆ ಹೇಳೋಕ್ಕೆ ನಾನು ನಿನಗೆ 1.5 ಎಕರೆ ಬರ್ಕೊಡ್ಲಿ? ನಾನು ಬರ್ಕೊಡಲ್ಲ. ಅದೇನಾಯ್ತದೋ ಆಗಲಿ, ನಾನಂತೂ ನನ್ನ ಜಮೀನು ಮಾತ್ರ ಬರ್ಕೊಡಕ್ಕಿಲ್ಲ. ಯಪ್ಪ ಯಪ್ಪ ಯಪ್ಪ, ಮಾತಿಗೆ ಮುಂಚೆ ಸ್ವಾಭಿಮಾನ ಸ್ವಾಭಿಮಾನ ಅಂತ ಹೇಳ್ತಾಳೆ. ಏನು ಸ್ವಾಭಿಮಾನ ಇವಳಿಗೆ? ನೋಡ್ದೇನೆ ಆಸ್ತಿ ಬಂದ್ಬಿಟ್ಟೈತೆ. ಇವಳು ನನಗೋಸ್ಕರ ಡೈವರ್ಸ್ ಕೊಡಿದಂಗಿಲ್ಲ, ಆಸ್ತಿಗೋಸ್ಕರ ನೀ ಡೈವರ್ಸ್ ಕೊಡಿದಂಗೆ ಬಿದ್ದವಳೆ. ತಪ್ಪು ಮಾಡಿರ ನೀನೇನಿಯ ಆರಾಮಾಗಿ ಇನ್ನೊಬ್ಳನ್ನ ಕಟ್ಕೊಂಡು ಓಡಾಡ್ಕೊಂಡಿರ್ಬೇಕಾದ್ರೆ ನ್ಯಾಯವಾಗಿದ್ದೀನಿ ನಾನು. ನ್ಯಾಯವಾಗಿರ್ಬೇಕಾದ್ರೆ ನಾನು ಹೆಂಗೆ ಬದುಕ್ಬೇಡ ನೋಡು. ಸ್ವಾಭಿಮಾನ ಐತೆ ಹಂಗಂತ ನಾನೇನು ದಡ್ಡಿ ಅಲ್ಲ. ಎಲ್ಲ ಕಳ್ಕೊಂಡು ಕುಂತ್ಕೊಳ್ಳೋಕ್ಕೆ ನನ್ನ ಜೀವನ ಎಲ್ಲ ಹಾಳು ಮಾಡಿಕ್ಬಿಟ್ಟು ಇವಾಗ ನೋಡ್ತಿದ್ರೆ ಇಲ್ದಿರೋದೆಲ್ಲ ಮಾತಾಡ್ತಿದ್ದೀರಾ. ನನ್ನ ಜೀವನ ಯಾಕೆ ಹಾಳು ಮಾಡಬೇಕಿತ್ತು? ನೋಡೆ, ಹಳೆದನ್ನೇ ಪದೇ 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 ಕೆದಕಕ್ಕೆ ಬರ್ಬೇಡ. ಈಗ ಹಳೆದನ್ನೆಲ್ಲ ಕೆದ್ಕೊಂಡು ಕುತ್ಕೊಳ್ಳೋಕೆ ನಂಗೆ ಟೈಮ್ ಇಲ್ಲ. ಸುಮ್ಕೆ ಇವಾಗ ಆಸ್ತಿ ಬರ್ಕೊಡ್ತೀವಿ ಇಲ್ವಾ ಹೇಳು? ನಾನು ಬರ್ಕೊಡಲ್ಲ. ನಾನು ಬರೆದು ಕೊಡೋದೇ ಇಲ್ಲ. ಅದೇನು ಮಾಡ್ಕೊಂತೀಯೋ ಮಾಡ್ಕೊ ಹೋಗು. ನಾನಂತೂ ಬರೆದು ಕೊಡಲ್ಲ. ಈಗಲೇ ಹೇಳಿದ್ದೀನಿ, 1.5 ಎಕರೆ ಐತೆ ನಿನಗೆ. ಆ 1.5 ಎಕರೆ ಹಂಗೆ ಮಾಡ್ಕೋಬೇಕು. ಇಬ್ರದ್ದು ಜಾಯಿಂಟ್ ಆಗೈತೆ. ಸಪ್ರೇಟ್ ಅಂದರೆ ಮಾಡಿಸಲ್ಲ ನಾನು. ಯಾಕೆ ಮಾಡಿಸ್ಬೇಕು? 1.5 ಎಕರೆ ಅಷ್ಟೇನೇ ನಿಮ್ಮದು. ನಿಧಾನ ಕೊಡ್ತೀನಿ ರೀ. ನೀವು ಅಂದ್ಕೊಂಡಷ್ಟು ಸುಲಭದೊಳಲ್ಲ ಇವಳು ಆಸ್ತಿ ಬರ್ಸ್ಕೊಳಕ್ಕೆ ಅಂತ ಹೇಳ್ಬಿಟ್ಟೆ ನಿಮ್ಮ ಮನೆಗೆ ಬಂದಿದ್ದಳು ಅಂತ ಅನ್ನಿಸ್ತೈತೆ ರೀ. ಇವಳು ನಮ್ಮ ಒಳ್ಳೆ ಮಾತಿಗೆಲ್ಲ ಬಗ್ಗ ಅಂತೇಳು ಅಲ್ವೇ ಅಲ್ಲ ಇವಳಂತೂ. ನಮ್ಮ ಒಳ್ಳೆ ಮಾತಿಗೆ ಯಾವುದೇ ಕಾರಣಕ್ಕೂ ಬಗ್ಗಲ್ಲ ಇವಳು. ನೋಡಿ, ನಾನು ಈಗಲೇ ಹೇಳ್ತಾ ಇದ್ದೀನಿ, ಬಿಟ್ಬಿಡಿ. ಇವಳಿಗೆ ಹೆಂಗೆ ಪಾಠ ಕಲಿಸ್ಬೇಕೋ ಹಂಗೇನಿಯ ಪಾಠ ಕಲಿಸಿ ಕಿತ್ಕೊತೀನಿ. ಎಲೆಕ್ಷನ್ ಒಂದು ಮುಗಿಲಿ, ಇವಳು ಯೋಗ್ಯತೆ ಎಲ್ಲನೂ ಸರಿಯಾಗಿ ಮಾಡ್ತೀನಿ. ಬರ್ರಿ ಹೋಗೋಣ. ಗಂಡ ಜೊತೆಗಿಲ್ಲ ಅಂದ್ರೂ ಡೈವರ್ಸ್ ಕೊಡೋಕ್ಕಿಲ್ಲ. ಇವಳೇನು ಆಸ್ತಿ ಅಲ್ಲ, ಇವ್ರ ಅಪ್ಪನ ಆಸ್ತಿ ಅಲ್ಲ. ಆದ್ರೂ ಸೈನಾಕಂತೂ ಕೊಡೋದೇನೇ ಇಲ್ಲ ಇವಳಂತೂ. ಹೌದು, ನನ್ನ ಜೀವನ ಹಾಳು ಮಾಡಾಕವ್ರೆ. ಇಬ್ಬರು ಸೇರ್ಕೊಂಡು ಹಾಳು ಮಾಡಾಕಿದ್ದೀರಾ. ಆದ್ರೂ ನಿಮ್ಮ ಮುಂದೆ ನೈಸಾಗಿ ಮಾತಾಡ್ಕೊಂಡು ನೀವು ಹೇಳಿದ್ದೆಲ್ಲ ಕೇಳಕ್ಕೆ ನನಗೇನು ತಲೆ ಕೆಟ್ಟೈತಾ? ಸುಮ್ಮನೆ ಎದ್ದಿಲ್ಲಿಂದ ಹೋಗಿ. ಇಲ್ಲ ಅಂತ ಹೇಳಿದ್ರೆ ನಾನೇನಿಲ್ಲ ಬಂದ್ಬಿಟ್ಟು ಎಲ್ಲ ವಿಷಯನೂ ನಮ್ಮ ಅತ್ತೆಗೆ ಹೇಳ್ಬೇಕಾಯ್ತದೆ. ನೋಡಿ, ನೀವೇನ ಜಾಸ್ತಿ ಮಾತಾಡೋದಿದ್ರೆ ಹೋಗಿ ನಿಮ್ಮ ಅಮ್ಮನ ಹತ್ರ ಮಾತಾಡಿ. ನಿಮ್ಮ ಅಮ್ಮಂಗೆ ಯಾವ್ದು ನ್ಯಾಯ ಅನ್ಸೈತೋ ಅದನ್ನೇ ನೀಯ ಮಾಡೈತೆ. ಸುಮ್ಮನೆ ಬಂದರು ಇಲ್ಲಿ ಮಾತಾಡೋಕ್ಕೆ. ಸರಿ, ನಮ್ದು 1.5 ಎಕರೆ ಆದ್ರೂ ಕೊಡು. ಆ 1.5 ಎಕರೆನ ಆದ್ರೂ ನಾನು ಮಾರ್ಕೋತೀನಿ. ನನಗೆ ಕಷ್ಟದಾಗ ಇದ್ದೀನಿ ಇವಾಗ. ನಾನು 1.5 ಎಕರೆನ ಮಾರ್ಕೋಬೇಕು. ನಾನೇಕೆ ಬರ್ಕೊಡ್ಲಿ? ನನಗೀಗ ಇಷ್ಟ ಇಲ್ಲ ಬರ್ಕೊಡಕ್ಕೆ ನಿಮಗೆಲ್ಲನೂ. 3 ಎಕರೆ ಜಾಯಿಂಟ್ ಆಗಿರೋದು ಗಂಡ ಹೆಂಡ್ತಿ ಅಂತ ಹೇಳ್ಬಿಟ್ಟು ನನಗೆ ಯಾವಾಗ ಮಾರಕ್ಕೆ ಇಷ್ಟ ಆಯ್ತದೋ ಆವಾಗ ಮಾತ್ರ ಏನಿಯ ಮಾರಬೇಕು. ಬರೀ ನಿಮ್ಗೊಬ್ರಿಗೆ ಇಷ್ಟ ಆದಾಗ ಮಾರಕ್ಕೆ ನಾನಂತೂ ಬಿಡೋದಿಲ್ಲ. ಲೇ, ಏನು ಆಟ ಆಡ್ತಾ ಇದೀಯೇನೆ? ರೀ ನೋಡ್ರಿ, ಇವಳು ಹೆಂಗೆ ಹೇಳ್ತಾವಳೆ ಅಂದರೆ ಇವಳಿಗೆ ಮಾರಬೇಕು ಅಂತ ಅನ್ಸೋದು ಅನ್ಕೊಂಡ್ರೆ ನಾವು 1.5 ಎಕರೆ ಮಾರಂಗಿಲ್ವಾ? ಇಲ್ಲ ನೋಡೆ, ನಿನ್ನ ಗಂಡ ಅಲ್ಲ ಇರೋ ಲೆಕ್ಕ. ನಾನು ದೊಡ್ಡ ಹೆಂಡ್ತಿ ಅಂದಮೇಲೆ ನಾನೇ ಹೆಂಡ್ತಿ, ನಿನಗೆ ಅವನೇನು ಗಂಡನೂ ಅಲ್ಲ ಏನೂ ಅಲ್ಲ. ಸುಮ್ಮನೆ ನನ್ನ ಹತ್ರ ಸುಮ್ಮನೆ ಇರಿಟೇಷನ್ ಮಾಡಬೇಡ್ರಿ. ಒಯ್ತಾರ್ರಿ ಸುಮ್ಕೆ ನನಗೆ. ಏನು ಕೇಳ್ತಾಳು ಎಸ್ಸಾಗಿ ಬಂದ್ಬಿಟ್ಟು. ನೋಡು, 3 ಎಕರೆನೂ ಜಾಯಿಂಟ್ ಆಗೈತೆ. ಹಾಗಂತ ನಾನು 1.5 ಎಕರೆನ ಮಾರಕ್ಕೆ ಕೊಡೋಕ್ಕಾಗಕ್ಕಿಲ್ಲ. ನನಗೂ ಯಾವತ್ತನ ಮಾರಬೇಕು ಅಂತ ಅನ್ಸಿದ್ರೆ ಆವತ್ತು ಮಾರು. ಅಲ್ಲಿ ತನಕನೂ ನಾನಂತೂ ಸೈನ್ ಹಾಕೋಕ್ಕಿಲ್ಲ. ಅಯ್ಯೋ 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 ಅಯ್ಯೋ, ನಂಗೆ ಗೊತ್ತಿತ್ತು ರೀ, ನಂಗೆ ಗೊತ್ತಿತ್ತು ಹಿಂಗೆ ಏನಾದರೂ ಒಂದು ಕಿತಾಪತಿ ಮಾಡೇ ಮಾಡ್ತಾಳೆ ಈ ಮನೆಯಾಳಿ ಅಂತ ಹೇಳ್ಬಿಟ್ಟು. ನಂಗೆ ಭಾಳ ಚೆನ್ನಾಗಿ ಗೊತ್ತಿತ್ತು. ತುಂಬ ಚೆನ್ನಾಗಿ ಹಾಳು ಮಾಡ್ತಾಳೆ ಎಲ್ಲನೂ. ಇಂಥವಳನ್ನ ನಾನಂತೂ ನೋಡೇ ಇಲ್ಲ ಇಂಥ ಮನೆಯಾಳಿನ. ಇವಳು ಮಕ್ಕ ಮುಚ್ಚ ರೀ. ಬರ್ರಿ ಹೋಗೋಣ ಸುಮ್ಕಿನೇ. ಇವಳಿಗೆ ಹೆಂಗೆ ಬುದ್ಧಿ ಕಲಿಸ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಅವಳಿಗೆ ಬುದ್ಧಿ ಕಲಿಸೋದಿರಲಿ, ಮೊದಲು ನೀವಿಬ್ಬರು ಬುದ್ಧಿ ಕಲ್ತ್ಕೊಳ್ಳಿ. ಬುದ್ಧಿ ಕಲಿಸ್ತಾರಂತೆ. ಬುದ್ಧಿನ ಏನು ಬುದ್ಧಿ ಕಲಿಸ್ತೀರಾ? ಏನು ಕಲಿಸ್ತೀರಾ? ಏಕೆ ನಿಮ್ಗೆ ಇವಾಗ ಒದ್ದಾಡ್ದಂಗೆ ಆಯ್ತೈತೆ ಅಲ್ವಾ? ಓಹೋ ಅಲ್ಲ, ಆಸ್ತಿ ಒಂದು ಜಾಯಿಂಟ್ ಆಗಿರೋದಕ್ಕೆ ನಿಮಗೆ ಒದ್ದಾಡ್ದಂಗೆ ಆದರೆ ಈಗ ಆಸ್ತಿ ಅವಳು ಕೊಡೋಕ್ಕಿಲ್ಲ ಅಂದರೆ ನೀನು ಇಷ್ಟೊಂದು ಹುರ್ಕೊಂಡ್ರೆ ಪಾಪ ಅವಳ ಜೀವನ ಏನಿಯ ಹಾಳು ಮಾಡಾಕ್ಬಿಟ್ಟು ಇಕ್ಕಿದ್ಯಾ. ಮತ್ತು ಅವಳಿನ ಎಷ್ಟು ಹುರ್ಕೋಬೇಡ. ಅವಳ ಜೀವನ ಎಷ್ಟು ಹಾಳಾಗೋಗೈತೆ ಗೊತ್ತಾ? ನೀನು ಒಬ್ಬ ಸುಮ್ಮನೆ ಏನಿಯ ತಾಳಿ ಕಟ್ಬಿಟ್ಬಿಟ್ಟಿರೋದಕ್ಕೆ ಜೀವನ ಎಲ್ಲನೂ ಹಾಳಾಗೋಗೈತೆ. ಜೀವನ ಎಲ್ಲ ಹಾಳು ಮಾಡಿಬಿಟ್ಟು ಇವಾಗ ಬಂದ್ಬಿಟ್ಟು 1.5 ಎಕರೆ. ನೋಡು, ಅವಳಿಗೆ ಯಾವಾಗ ಬೇಕು ಅಂತ ಅನ್ನಿಸ್ತದೋ ಆವಾಗ ಡೈವರ್ಸ್ ಕೊಡ್ತಾಳೆ. ಅವಳಿಗೆ ಯಾವಾಗ ಬೇಕು ಅಂತ ಅನ್ನಿಸ್ತದೋ ಆವಾಗ 1.5 ಎಕರೆ ಜಮೀನ ನಿನಗೆ ಮಾರಕ್ಕೆ ಕೊಡ್ತಾಳೆ. ಜಾಯಿಂಟ್ ಆಗಿರೋದು. ಅವಳಿಗೆ ಇಷ್ಟ ಬಂದಾಗ ಅಷ್ಟೇ ನೀನು ಮಾರಕ್ಕೆ ಸಾಧ್ಯ. ನಿನಗಿಷ್ಟ ಬಂದಾಗಲ್ಲ. ನೀನು ಇಷ್ಟ ಬಂದಂಗೆ ಅವಳ ಜೊತೆ ಓಡೋಗ್ಬಿಟ್ಟು ಮದುವೆ ಆಗ್ಬೋದು. ನೀನು ಇಷ್ಟ ಬಂದಂಗೆ ಇಲ್ಲ ಇನ್ನೇನೋ ಮಾಡ್ಬೋದು. ಆದರೆ ಯಾವುದೇ ಕಾರಣಕ್ಕೂ ಒಂದದಿನ ಡೈವರ್ಸ್ ಅಂತೂ ನೀನು ಕೊಡೋಕ್ಕಾಗಕ್ಕಿಲ್ಲ. ಜೊತೆಗೆ 1.5 ಎಕರೆ ಜಮೀನು ಮಾರಕ್ಕಾಗಕ್ಕಿಲ್ಲ. ಜಾಸ್ತಿ ಕನ್ಸ್ಕೊಳಕ್ಕೆ ಹೋಗ್ಬೇಡ್ರಿ ರೀ. ಇದೆಲ್ಲ ಈ ಮನೆಯಾಳಿ ಪ್ಲಾನ. ಈ ಮನೆಯಾಳಿ ಹಂಗೆ ನಮ್ಮ ಮನೆಗಳಲ್ಲ ಅಪ್ರಿಯ ಎಲ್ಲ ಒಂದೇನೆಯ ಎಲ್ಲ ಸೇರ್ಕೊಂಡು ಸುಮ್ಕೆ ನಮ್ಮನ್ನು ಹಾಳು ಮಾಡಬೇಕು ಅಂತ ನಿಂತವ್ರೆ. ಸರಿ ಬರ್ರಿ ಹೋಗೋಣ.
ಇವಾಗ ಈ ಪೊದ್ದಿನ ನೀ ಶಾನ್ ಇವಳಿಗೆ ಸಪೋರ್ಟ್ ಅಂದಮೇಲೆ ನಾವು ಇದಕ್ಕೊಂದು ಸರಿಯಾದ ಪ್ಲಾನ್ ಮಾಡ್ಕೊಂಡು ಏನಿಯ ಬರೋಣ ಅದು ಹೆಂಗೆ 1.5 ಎಕರೆ ಬರ್ಕೊಡಲ್ವೋ ನಾನು ನೋಡ್ತೀನಿ. ಅದು ಹೆಂಗೆ 1.5 ಎಕರೆ ಜಮೀನ ಮಾರ್ತಿರೋ ನಾವು ನೋಡ್ತೀವಿ. ಥೂ, ಈ ಬುದ್ಧಿ ಇದ್ರಂತೂ ಎಲ್ಲೂ ನೆಮ್ಮದಿರೋದಿಲ್ಲ. ಅದ್ರ ಜೊತೆ ಇವಳೊಬ್ಳು ಇಷ್ಟು ದಿನ ಹೆಂಗೋ ಮಾನ ಮರ್ಯಾದಿನಾಗಿದ್ಲು, ಈಗ ಫೋನಾಗ ಏನು ಕೋಟಿ ವ್ಯವಹಾರ ಮಾಡ್ದೊಳಂಗೆ ಬಿಲ್ಡಪ್ ಕೊಡ್ತಾಳೆ, ಕೋಟಿ ವ್ಯವಹಾರ ಮಾಡ್ತಾವಳೇನೋ ನನಗೆ. ಆಯಿತು, ನಿನಗೊಂದು ಟೈಮು ನನಗೊಂದು ಟೈಮು, ಆಯಿತು ನೋಡ್ಕೊಂತೀನಿ ಬಿಡು, ಇಷ್ಟಕ್ಕೆ ಬಿಡೋಕ್ಕಿಲ್ಲ ದಿನ. ಹೋಗ್ರಿ, ಕಂಡಿದ್ದೀನಿ ನಿಮ್ಮಂಥರ ನಾನು ಬೇಜಾನ್ ಜನನ ಕಂಡಿದ್ದೀನಿ. ನೀವೇ ನನಗೆ ಬುದ್ಧಿ ಕಲಿಸೋದು, ನಾನು ಕಲ್ತ್ಕೊಂಡಿದ್ದೀನಿ, ನನಗೂ ಗೊತ್ತು ಏನು ಮಾಡಬೇಕು ಅಂತ ಹೇಳ್ಬಿಟ್ಟು. ದಯವಿಟ್ಟು ಅವೆಲ್ಲಿಂದ ಹೋದರೆ ತುಂಬ ಒಳ್ಳೇದು. ಅತ್ತೆ ಇನ್ನೂ ಜಮೀನು ಭಾಗ ಮಾಡಿಕೊಟ್ಟು ಇನ್ನೂ ವಾರ ಆಗಿಲ್ಲ ಆಗಲೇ ಏನಿಯ ಪೂರ್ತಿಯಾಗಿ ಮಾರಾಟ ಮಾಡಕ್ಕೆ ನಿಂತವ್ರಲ್ಲ ಇವರಿಬ್ರು. ಅಲ್ಲಪ್ಪದು ಇವ್ರಿಗೆ ಏನಾದರೂ ಸ್ವಲ್ಪನಾದ್ರು ಮಾನ ಮರವದಿ ಐತಾ? ಜಮೀನು ಇರೋದೇನು ಕೇಳು, ಜಮೀನು ಇರೋದೇನೋ ಬೆಳ್ಕೊಂಡು ತಿನ್ನನಿ ಅಂತ ಹೇಳ್ಬಿಟ್ಟು ಅದು ಹೇಳ್ಬಿಟ್ಟು ಅಂಥ ಜಮೀನೇನಿಯ ಮಾರಕ್ಕೆ ನಿಂತವ್ರಲ್ಲಪ್ಪದು. ನೋಡು, ಅವರಿಬ್ರದನ್ನೇ ಶೋಕಿ ಜೀವನ, ಏನು ಇಲ್ದಿದ್ದಂಗೆ ಎಲ್ಲನೂ ಮಾರಬೇಕು, ತಿನ್ನಬೇಕು ಅಷ್ಟೇ ಏನಿಯ. ನೋಡು, ಅವಳು ಇನ್ನೇನು ಕಮ್ಮಿನ, ಅವಳು ಅಷ್ಟೇನೆ ಬರೀ ಶೋಕಿ. ಇವಾಗ ಎಲ್ಲ ಮಾರ್ಬಿಟ್ಟು ಮಜಾ ಮಾಡಬೇಕಲ್ಲ, ಅದಕ್ಕೆ ನೀಯ ಮಜಾ ಮಾಡೋಕ್ಕೆ ಅಂತಾನೆ ನೀಯ ಹಿಂಗೆಲ್ಲನೂ ಮಾಡ್ತಾ ಇರೋದು. ಬಿಟ್ಟಾಕ್, ಸುಮ್ಮನೆ ಯಾಕೆ ಅಷ್ಟೊಂದು ಇದು ಮಾಡ್ಕೊಂಡು ತಲೆ ಕೆಡ್ಸ್ಕೊಂತೀಯ? ಹಾಗಿದ್ದಾಗೋಯ್ತು, ಹಾಳಾಗೋಗ್ಲಿ ಅಂತೇಳ್ಬಿಟ್ಟು ಬಿಟ್ಬಿಡು. ನೋಡು, ಯಾವುದೇ ಕಾರಣಕ್ಕೂ 1.5 ಎಕರೆ ಜಮೀನ ಕೊಡೋಕೆ ಹೋಗ್ಬೇಡ. ಕೊಟ್ಬಿಟ್ರೆ ಇವಾಗ ಎಲ್ಲ ಮಾರ್ಬಿಟ್ಟು ಮಜ್ಜಾ ಮಾಡಿಬಿಡ್ತಾರೆ. ಆಮೇಲಿಂದ ನಿನ್ನ ಗಂಡ ಇನ್ನು ಕಾಲ ಹತ್ರಕ್ಕೆ ಬರ್ಬೋದು, ಅಯ್ಯೋ ತಪ್ಪಾಯಿತು ಅಂತೇಳ್ಬಿಟ್ಟು. ಆದರೆ ಹೋಗಿರೋ 1.5 ಎಕರೆ ಜಮೀನು ಬರೋದಿಲ್ಲ ನೋಡು. ಪದ್ದು, ನಾನಂತೂ 1.5 ಎಕರೆ ಕೊಡೋದಿಲ್ಲ ಬಿಡು, ಹಿಂಗೆ ಆಟ ಆಡಿಸ್ತೀನಿ. ಯಾಕೆ ಕೊಡಬೇಕು? ಆ ಮನೆಯಳಿಗೆ ಅಷ್ಟು ಬುದ್ಧಿ ಇಲ್ವಾ? ಏನಪ್ಪ ಹೆಂಗೋ ಜಮೀನಾಗ ಮಾಡ್ಕೊಂಡು ತಿನ್ಬೋದು ಅಂತ ಹೇಳ್ಬಿಟ್ಟು ಅದು ಬಿಟ್ಬಿಟ್ಟು ಮಾರಬೇಕು. ಅವಳ ಜೊತೆ ಇದ್ದರೆ ಬರೀ ಶೋಕಿ ಜೀವನ, ಎಲ್ಲನೂ ಒಂದೇ ಸಲ ಮುಗಿಸ್ಬಿಡ್ತಾಳೆ ಅಂತ ಅನ್ನಿಸ್ತದೆ. ನಿಂಗಿನ್ನೂ ಅನ್ನಿಸ್ತದ? ನನಗಂತೂ ಫಿಕ್ಸ್ ಆಗಿ ಹೋಗ್ಬಿಟ್ಟೈತೆ. ಅವಳಂತೂ 10 ಪೈಸೆನೂ ಉಳ್ಸೋಕ್ಕಿಲ್ಲ, ಎಲ್ಲ ಮಾರ್ಬಿಟ್ಟು ಮುಗಿಸ್ತಾಳೆ ಅಂತ ಹೇಳ್ಬಿಟ್ಟು. ನೋಡು, ಅವಳ ಹತ್ರ ಎಲ್ಲನೂ ಜಮೀನು ಉಳಿಯೋಕ್ಕಿಲ್ಲ. ನೋಡು, ಇನ್ನು 50 ಸಲ ಬಂದು ಕೇಳಿದ್ರು ಯಾವುದೇ ಕಾರಣಕ್ಕೂ ಬರ್ಕೊಡಕ್ಕೆ ಹೋಗ್ಬೇಡ, ಸರಿನಾ? ನಡಿ, ಏನು ಹೆದರ್ಕೊಳಕ್ಕೆ ಹೋಗ್ಬೇಡ. ಸರಿ ಬಾಪದ್ದು. ಏನ್ರಪ್ಪ, ಎಲ್ರಿಗೂ ವಿಡಿಯೋ ಇಷ್ಟ ಆಯಿತಾ? ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಂಗೇನೆ ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಹಾಗೇನೆ ನನಗೆ ಗೊತ್ತು ಇವಾಗ ವಾಯ್ಸ್ ಸ್ವಲ್ಪ ಕಮ್ಮಿ ಬರೋದು, ಇಲ್ಲ ಬ್ಯಾಕ್ಗ್ರೌಂಡ್ ವಾಯ್ಸ್ ಬರೋದು ಎಲ್ಲ ಬರ್ತಾ ಇರ್ತದೆ, ದಯವಿಟ್ಟು ಕ್ಷಮಿಸಿ. ಹೇಳಿದ್ನಲ್ಲ ನಾನು ಮತ್ತೆ ಮನೆಗೆ ಬಂತೀನಿ ಅಂತ ಹೇಳ್ಬಿಟ್ಟು, ಅದನ್ನು ಸ್ವಲ್ಪ ಜಗಳ ಅದು ಇದು ಅಂತ. ಅದಕ್ಕೆ ನೀವು ಎಲ್ಲಿ ಸಿಕ್ಕರಲ್ಲಿ ಕೂತ್ಕೊಂಡು ವಿಡಿಯೋ ಮಾಡ್ತಾಯಿದ್ದೀನಿ. ಒಂದೊಂದ್ಸಲ ಹೊಲ್ದತ್ರ ಸಿಕ್ಕರೆ ಹೊಲ್ದತ್ರನೇ ಕೂತ್ಕೊಂಡು ವಿಡಿಯೋ ಮಾಡ್ತೀನಿ, ಇನ್ನೊಂದು ಎಲ್ಲರೂ ಸಿಕ್ಕರೆ ಯಾವುದನ್ನು ರೂಮಾಗೆ ಸಿಕ್ಕರೆ ಅಲ್ಲೇ ಕೂತ್ಕೊಂಡು ಮಾಡ್ತಿರ್ತೀನಿ. ನನಗೆ ಎಲ್ಲಿ ಸಿಕ್ಕರಲ್ಲಿ ಮಾಡ್ತಾಯಿದ್ದೀನಿ, ಮಿಸ್ ಮಾಡಬಾರ್ದು ಅಂತ ಮಾಡ್ತಾಯಿದ್ದೀನಿ. ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ.